ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯ ಬಹಳ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ಅದು ಚಿನ್ನ ಮತ್ತು ಬೆಳ್ಳಿ ಬೆಲೆಗೆ ಸಂಬಂಧಪಟ್ಟ ಹಾಗೆ. ಯಾಕೆ ಆ ಪರಿಯಾದಂತ ಚರ್ಚೆ ಆಯ್ತು ಅಂದ್ರೆ, ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಚಿನ್ನದ ಬೆಲೆಯೂ ಕೂಡ ಮಿತಿ ಮೀರಿ ಬಿಡ್ತು, ಬೆಳ್ಳಿಯ ಬೆಲೆಯೂ ಕೂಡ ವಿಪರೀತ ಎನ್ನುವ ಹಂತಕ್ಕೆ ಹೋಯ್ತು. ಇಲ್ಲಿವರೆಗೆ ಚರ್ಚೆ ನಡೀತಾ ಇತ್ತು ಅಂದ್ರೆ ಚಿನ್ನದ ಬೆಲೆ 1 ಗ್ರಾಮ್ಗೆ ಹೆಚ್ಚು ಕಡಿಮೆ 50,000 ಏನಾದ್ರೂ ಆಗಬಹುದಾ, 10 ಗ್ರಾಮ್ಗೆ 5 ಲಕ್ಷದವರೆಗೆ ಹೋಗಬಹುದಾ, ಬೆಳ್ಳಿಯ ಬೆಲೆ 8 ಲಕ್ಷವನ್ನ ರೀಚ್ ಆಗ್ಬಹುದಾ, ಚಿನ್ನ ಬೆಳ್ಳಿ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಕನಸಾಗಿಯೇ ಉಳಿಬಹುದಾ ಎನ್ನುವಷ್ಟರ ಮಟ್ಟಿಗೆ ಚರ್ಚೆಗಳೆಲ್ಲವೂ ಕೂಡ ನಡೀತಾನೆ ಇತ್ತು. ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಬಂಧುಗಳೇ, ಚಿನ್ನ ಅಂತ ಬಂದಾಗ ನಮ್ಮಲ್ಲಿ 2 ರೀತಿಯಾದಂತ ವರ್ಗ ಇದೆ. ಒಂದು ವರ್ಗ ಈ ಚಿನ್ನದ ಬಿಸ್ಕೆಟ್ ಅಥವಾ ಚಿನ್ನದ ನಾಣ್ಯ ಅಥವಾ ಚಿನ್ನದ ಗಟ್ಟಿ ಅಂತ ಏನ್ ಕರಿತೀವಿ, ಅದರಲ್ಲಿ ಹೂಡಿಕೆ ಮಾಡುವಂತ ವರ್ಗ. ಮತ್ತೊಂದು ವರ್ಗ ಚಿನ್ನವನ್ನ ಕೊಂಡುಕೊಳ್ಳುವಂತ ವರ್ಗ. ನಾನು ಇದೀಗ ಚಿನ್ನವನ್ನ ಕೊಂಡುಕೊಳ್ಳುವಂತವರಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತೇನೆ. ಅಂದ್ರೆ ಮದುವೆ ಸಮಾರಂಭ ಅಥವಾ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಅಥವಾ ಆಭರಣ ಅಂತ ಬಂದಾಗ ಸಹಜವಾಗಿಯೇ ಜನರಿಗೆ ನಮ್ಮಲ್ಲೂ ಸ್ವಲ್ಪ ಇರಲಿ, ನಾವು ಕೊಂಡುಕೊಳ್ಬೇಕು ಎನ್ನುವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅದೆಷ್ಟೋ ಮಂದಿ ಎಲ್ಲಿವರೆಗೆ ಹೋಗ್ಬಿಟ್ಟಿದ್ರು ಅಂದ್ರೆ ಮದುವೆ ಡೇಟ್ ಅನ್ನ ಫಿಕ್ಸ್ ಮಾಡೋದಕ್ಕೆ ಯೋಚನೆ ಮಾಡುವಂತ ಪರಿಸ್ಥಿತಿ. ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ನಮ್ಮಲ್ಲಿ ಮದುವೆ ಅಂದಾಗ ಚಿನ್ನ ಬೇಕೇ ಬೇಕು ಎನ್ನುವಂತ ಪರಿಸ್ಥಿತಿ ಮನಸ್ಥಿತಿಗೆ ನಾವೆಲ್ಲರೂ ಕೂಡ ಬಂದ್ಬಿಟ್ಟಿದ್ದೇವೆ. ಹೀಗಾಗಿ ಅದೆಷ್ಟೋ ಮಂದಿ ಆತಂಕಗೊಂಡು ಮದುವೆಯನ್ನೇ ಪೋಸ್ಟ್ಪೋನ್ ಮಾಡೋದು ಅಥವಾ ಮದುವೆ ಡೇಟ್ ಅನ್ನೇ ಫಿಕ್ಸ್ ಮಾಡೋದಕ್ಕೆ ಯೋಚನೆ ಮಾಡುವ ಹಂತಕ್ಕೂ ಕೂಡ ಬಂದ್ಬಿಟ್ಟಿದ್ರು. ಹೀಗಾಗಿ ಹಾಗಾದ್ರೆ ಏನೆಲ್ಲ ಆಗ್ತದೆ ಚಿನ್ನ ಬೆಳ್ಳಿ ವಿಚಾರದಲ್ಲಿ ಒಂದಷ್ಟು ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ. ಸುದ್ದಿಯಲ್ಲಿ ಮುಂದುವರಿಯೋಕೆ ಮುನ್ನ ನಿಮಗೆ ಬೇಕಾದಂತ ಒಂದು ಮಾಹಿತಿಯನ್ನ ಗಮನಿಸೋಣ. ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಿದಂತಹ ಕೇಂದ್ರ ಬಜೆಟ್ ಇದೆಯಲ್ಲ, ಅದು ನಮ್ಮ ದೇಶದ ಭವಿಷ್ಯವನ್ನ ನಿರ್ಧರಿಸುತ್ತೆ. ಆದ್ರೆ ನಿಮ್ಮ ಈಗಿನ ಪ್ಲಾನ್ ನಿಮ್ಮ ಭವಿಷ್ಯವನ್ನ ಡಿಸೈಡ್ ಮಾಡುತ್ತೆ. ಕೇವಲ ಬೆಳ್ಳಿ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡೋದು ಮಾತ್ರ ಅಲ್ಲ, ನಿಮ್ಮ ಕುಟುಂಬದ ಹೆಲ್ತ್ ಹಾಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಮೇಲೂ ಕೂಡ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಹೆಲ್ತ್ ಹಾಗೆ ಟರ್ಮ್ ಇನ್ಶೂರೆನ್ಸ್ ಬಹಳಾನೇ ಮುಖ್ಯ. ಈಗ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದಿದೆಯಲ್ಲ, ಅದು ಲಕ್ಸುರಿಯಾಗಿ ಉಳ್ಕೊಂಡಿಲ್ಲ, ಅದು ಪ್ರತಿ ಕುಟುಂಬಕ್ಕೂ ಕೂಡ ಅನಿವಾರ್ಯ. ಅದೇ ರೀತಿಯಾಗಿ ಈ ಬದುಕು ಅನ್ನೋದು ಯಾವಾಗ ಏನು ಎತ್ತ ಅಂತ ಹೇಳೋಕ್ಕಾಗಲ್ಲ. ನೀವು ಇಲ್ಲದೆ ಇದ್ರೂ ಕೂಡ ನಿಮ್ಮ ಫ್ಯಾಮಿಲಿಯ ಫೈನಾನ್ಷಿಯಲ್ ಸೆಕ್ಯೂರಿಟಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಟರ್ಮ್ ಇನ್ಶೂರೆನ್ಸ್ ನೀವು ತಗೊಳ್ಳೇಬೇಕಾಗತ್ತೆ. ನೀವೀಗ ತಿಂಗಳಿಗೆ 400ರಿಂದ 500 ರೂಪಾಯಿ ಖರ್ಚು ಮಾಡಿದ್ರೆ ಲಕ್ಷದಿಂದ ಕೋಟಿವರೆಗೂ ಕೂಡ ಕವರೇಜ್ ಸಿಗುತ್ತೆ. ಕಷ್ಟ ಅಂದಾಗ ನಿಮ್ಮ ಕುಟುಂಬಕ್ಕೆ ಸ್ಕೂಲ್ ಫೀಸ್, ಮೆಡಿಕಲ್ ಎಕ್ಸ್ಪೆನ್ಸಸ್ ಇಂದ ಹಿಡಿದು ಪ್ರತಿ ಖರ್ಚಿಗೂ ಕೂಡ ಆಗತ್ತೆ. ಆನ್ಲೈನ್ ಮೂಲಕ ನೀವೇನಾದ್ರೂ ಇನ್ಶೂರೆನ್ಸ್ ಪರ್ಚೇಸ್ ಮಾಡಿದ್ರೆ 15% ಟರ್ಮ್ ಇನ್ಶೂರೆನ್ಸ್ ನಲ್ಲಿ ಹಾಗೆ 25% ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ನಿಮಗೆ ವಿಶೇಷವಾದಂತ ಡಿಸ್ಕೌಂಟ್ ಸಿಗುತ್ತೆ. ಈಗಿನ ಹೆಲ್ತ್ ಇನ್ಶೂರೆನ್ಸ್ ಇದೆಯಲ್ಲ, ಲಕ್ಷಾಂತರ ರೂಪಾಯಿ ಹಾಸ್ಪಿಟಲ್ ಬಿಲ್ ಅನ್ನ ಕವರ್ ಮಾಡುತ್ತೆ. ಹಾಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ನ ಅವಕಾಶವೂ ಕೂಡ ಇರುತ್ತೆ. ಅದರ ಜೊತೆಗೆ ಡಯಾಬಿಟಿಸ್, BP, ಥೈರಾಯ್ಡ್, ಅಸ್ತಮಾ ಸಮಸ್ಯೆ ಇದೆಲ್ಲವನ್ನೂ ಕೂಡ ಕವರ್ ಮಾಡುತ್ತೆ. ನಿಮ್ಮ ಕುಟುಂಬದ ರಕ್ಷಣೆ ನಿಮ್ಮ ಜವಾಬ್ದಾರಿ. ಈಗಲೇ ಸರಿಯಾದಂತ ಟರ್ಮ್ ಹಾಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ. ಒಂದು ಕಡೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಬಜೆಟ್ ಮಂಡನೆ ಆದ ಬಳಿಕ ಅದೇನಾದ್ರೂ ಚಿನ್ನ ಬೆಳ್ಳಿ ಬೆಲೆ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಅಂತ ನಾವು ಗಮನಿಸೋದಾದ್ರೆ ಹೆಚ್ಚಿನ ಇಂಪ್ಯಾಕ್ಟ್ ಅನ್ನ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಎಲ್ರಿಗೂ ಕೂಡ ಬಜೆಟ್ ಮೇಲೆ ಇದ್ದಂತ ಒಂದು ನಿರೀಕ್ಷೆ ಏನಪ್ಪಾ ಅಂದ್ರೆ ಇಂಪೋರ್ಟ್ ಡ್ಯೂಟಿ ಅಂತ ಏನ್ ಕರಿತೀವಿ, ಹಾಗೆ GST ಅದರಲ್ಲಿ ಏನಾದ್ರೂ ಇಳಿಕೆ ಮಾಡಬಹುದಾ ಎನ್ನುವಂತ ರೀತಿಯಲ್ಲಿ. ಹಿಂದೆ ಏನಾಗಿತ್ತು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ, ಇಂಪೋರ್ಟ್ ಡ್ಯೂಟಿ ಆಮದು ಸುಂಕ 16% ಇತ್ತು. ಚಿನ್ನದ ಮೇಲೆ ಎಷ್ಟಿತ್ತು? 16% ಇತ್ತು. ಅದು ದಿಢೀರ್ ಅಂತ ಹೇಳಿ 5%ಗೆ ಬಂದ್ಬಿಟ್ಟಿತ್ತು. ಕಾರಣ ಏನು ಅಂದ್ರೆ ನಮ್ಮಲ್ಲಿ ವಿಪರೀತ ಚಿನ್ನದ ಕಳ್ಳ ಸಾಗಾಣಿಕೆ ಅಥವಾ ಸ್ಮಗ್ಲಿಂಗ್ ನಡೆಯುತ್ತೆ. ಇತ್ತೀಚೆಗೆ ರನ್ಯಾರಾವ್ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಅವರು ಏರ್ಪೋರ್ಟ್ ಅಲ್ಲಿ ಹೆಂಗೆ ಎಲ್ರಿಗೂ ದಾರಿ ತಪ್ಪಿಸಿ ತೆಗೆದುಕೊಂಡು ಬರ್ತಾ ಇದ್ರು ಎನ್ನುವ ರೀತಿಯಲ್ಲಿ ನಿಮ್ಮೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, 16% ಇದ್ದಿದ್ದನ್ನ ದಿಢೀರ್ 5%ಗೆ ಇಳಿಕೆಯನ್ನ ಮಾಡಿದ್ರೆ ಯಾರು ಕೂಡ ಇಂಪೋರ್ಟ್ ಡ್ಯೂಟಿ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸ್ಮಗ್ಲಿಂಗ್ ಕಡಿಮೆ ಆಗಬಹುದು ಎನ್ನುವ ರೀತಿಯಲ್ಲಿ ಅಂದ್ಕೊಂಡಿದ್ರು. ಆದ್ರೆ ಹೆಚ್ಚಿನ ವ್ಯತ್ಯಾಸ ಆಗಿಲ್ಲ. ಈ ಕಾರಣಕ್ಕಾಗಿ ನಾವು ಅಂದ್ಕೊಳ್ತಾ ಇದ್ವಿ 15 ಇಂದ 6%ಗೆ ಬಂದಿತ್ತಲ್ಲ, 6 ಇಂದ ಅದು 4ಗೆ ಬರಬಹುದು ಎನ್ನುವ ರೀತಿಯಲ್ಲಿ. ಆದ್ರೆ ಯಾವುದೇ ವ್ಯತ್ಯಾಸವೂ ಕೂಡ ಆಗಿಲ್ಲ, ಇಂಪೋರ್ಟ್ ಡ್ಯೂಟಿ ಅಷ್ಟೇ ಉಳ್ಕೊಂಡಿದೆ. ಹಾಗೆ GST ಏನಾದ್ರೂ ಸ್ವಲ್ಪ ಕಡಿಮೆ ಆಗಬಹುದಾ ಎನ್ನುವಂತ ನಿರೀಕ್ಷೆ ಇತ್ತು, ಅದರಲ್ಲೂ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ. ಹೀಗಾಗಿ ಬಜೆಟ್ ನಿಂದಾಗಿ ಚಿನ್ನ ಬೆಳ್ಳಿಯ ಬೆಲೆಯ ಮೇಲೆ ಹೆಚ್ಚಿನ ಇಂಪ್ಯಾಕ್ಟ್ ಏನೂ ಕೂಡ ಆಗಿಲ್ಲ. ಆದರೂ ಕೂಡ ಇದೀಗ ಚಿನ್ನ ಬೆಳ್ಳಿ ಬೆಲೆ ಅಂತ ಬಂದಾಗ ಇಳಿಕೆ ಆಗ್ತಾ ಹೋಗ್ತಿದೆ. ಅದು ಬಜೆಟ್ನ ಕಾರಣಕ್ಕಾಗಿ ಅಲ್ಲ, ಅದಕ್ಕೂ ಕೂಡ ಒಂದಷ್ಟು ಕಾರಣಗಳಿದ್ದಾವೆ. ನಾನು ಎಲ್ಲವನ್ನೂ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಡೀಟೇಲ್ಸ್ ಚಿನ್ನ ಬೆಳ್ಳಿ ವಿಚಾರದಲ್ಲಿ ಗಮನಿಸ್ತಾ ಹೋಗೋಣ. ಮೊದಲಿಗೆ ಬೆಲೆ ಎಷ್ಟಿದೆ ಅದನ್ನ ನೋಡ್ತಾ ಹೋಗೋಣ. ಬಂಧುಗಳೇ, ನಾವು 24 ಕ್ಯಾರೆಟ್, 22 ಕ್ಯಾರೆಟ್, 18 ಕ್ಯಾರೆಟ್, 14 ಕ್ಯಾರೆಟ್ ಈ ರೀತಿಯಾಗಿ ಕರಿತಾ ಹೋಗ್ತೀವಿ. ನಾನೀಗ ಗಮನವನ್ನು ಹರಿಸ್ತಾ ಇರೋದು 22 ಕ್ಯಾರೆಟ್ಗೆ ಸಂಬಂಧಪಟ್ಟ ಹಾಗೆ. 24 ಕ್ಯಾರೆಟ್ ಅಂದ್ರೆ ಅದು ಶುದ್ಧ ಚಿನ್ನ ಅಥವಾ ಅಪರಂಜಿ ಚಿನ್ನ, ಯಾವುದೇ ಮಿಶ್ರಣವೂ ಕೂಡ ಇರೋದಿಲ್ಲ. ಚಿನ್ನದ ಬಿಸ್ಕೆಟ್, ಚಿನ್ನದ ನಾಣ್ಯಗಳು ಬರ್ತಾವೆ ನೋಡಿ, ಅದು ನಾವು ಇನ್ವೆಸ್ಟ್ ಮಾಡೋದಕ್ಕೆ 24 ಕ್ಯಾರೆಟ್ ಚಿನ್ನವನ್ನ ಬಳಸ್ತೇವೆ.
ಇನ್ವೆಸ್ಟ್ ಮಾಡೋದಕ್ಕೆ ಯಾರು ಆಭರಣವನ್ನು ತೆಗೆದುಕೊಳ್ಳೋದಿಲ್ಲ. ಆಭರಣ ಅಂದಾಗ ನಿಮಗೆ ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್ ಅದೆಲ್ಲವೂ ಕೂಡ ಬರುತ್ತೆ. ಆದರೆ ಅಪರಂಜಿ ಚಿನ್ನ 24 ಕ್ಯಾರೆಟ್ ಅಂದಾಗ ನೀವು ಕೊಂಡುಕೊಳ್ಳುವಾಗ ಎಷ್ಟು ಚಿನ್ನ ಇರುತ್ತೋ, ವ್ಯಾಲ್ಯೂ ಇರುತ್ತೋ, ನೀವು ಇದು ಮಾಡುವಾಗಲೂ ಕೂಡ ಅದೇ ರೀತಿಯಾಗಿರುತ್ತೆ. ಅಂದರೆ ಮಾರುಕಟ್ಟೆ ಮೌಲ್ಯದ ಮೇಲೆ ಅದಕ್ಕಷ್ಟೇ ಬೆಲೆ, ಅಷ್ಟೇ ತೂಕ ಎಲ್ಲವೂ ಕೂಡ ಇರುತ್ತೆ. ಆದರೆ ಆಭರಣ ಅಂತ ಬಂದಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆಭರಣಕ್ಕೆ ಬಳಸೋದು 22 ಕ್ಯಾರೆಟ್ ಚಿನ್ನ. ಅದರಲ್ಲಿ ಹೆಚ್ಚು ಕಡಿಮೆ 92% ಚಿನ್ನ ಇರುತ್ತೆ, ಉಳಿದೆಲ್ಲವೂ ಕೂಡ ಮಿಶ್ರಣ ಇರುತ್ತೆ. ಯಾಕಂದ್ರೆ ಆಭರಣವನ್ನ 24 ಕ್ಯಾರೆಟ್ ನಲ್ಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ತುಂಬಾ ಸ್ಮೂತ್ ಆಗಿ ಬಿಡುತ್ತೆ. ಗಟ್ಟಿ ಬರಬೇಕು ಅಂತಾದ್ರೆ ಚಿನ್ನದಲ್ಲಿ ಬೇರೆ ಏನಾದ್ರೂ ಇವುಗಳನ್ನ ಮಿಕ್ಸ್ ಮಾಡಲೇಬೇಕಾಗತ್ತೆ. ಇನ್ನು 18 ಕ್ಯಾರೆಟ್ ನಿಮಗೆ ವಜ್ರ ಇವುಗಳ ತಯಾರಿಕೆಯಲ್ಲೂ ಕೂಡ ಅದನ್ನ ಬಳಕೆಯನ್ನು ಮಾಡಲಾಗುತ್ತೆ. ಈಗ 22 ಕ್ಯಾರೆಟ್ ಹಾಗೆ 24 ಕ್ಯಾರೆಟ್ ಎಷ್ಟು ಕಡಿಮೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೊದಲಿಗೆ ಚಿನ್ನದ ದರವನ್ನ ಗಮನಿಸೋಣ, ಎಷ್ಟೆಷ್ಟಿತ್ತು ಅಂತ ಹೇಳಿ. ನೀವು ಜನವರಿ 24ನೇ ತಾರೀಕು ನೋಡಿದಂಥ ಸಂದರ್ಭದಲ್ಲಿ 24 ಕ್ಯಾರೆಟ್ 17,885, 22 ಕ್ಯಾರೆಟ್ 16,395 ಇತ್ತು. ಯಾವತ್ತು? ಜನವರಿ 29ಕ್ಕೆ. ಜನವರಿ 30ಕ್ಕೆ ಬಂದಾಗ 24 ಕ್ಯಾರೆಟ್ 16,920, 22 ಕ್ಯಾರೆಟ್ 15,510 ಇತ್ತು. ಜನವರಿ 31ಕ್ಕೆ ಬಂದಾಗ 14,720ಕ್ಕೆ ಬಂತು 1 ಗ್ರಾಮ್ಗೆ. ಫೆಬ್ರವರಿ 2ಕ್ಕೆ ಬಂದಾಗ ಇದೀಗ 13,890ಕ್ಕೆ ಕುಸಿತ ಆಗಿದೆ. ಹೆಚ್ಚು ಕಡಿಮೆ ಟ್ರೆಂಡ್ ಹೇಗಿದೆ ಅಂದ್ರೆ 4 ದಿನಗಳಿಂದ ಹಂತ ಹಂತವಾಗಿ ಚಿನ್ನದ ಬೆಲೆ ಇದೀಗ ಕುಸಿತವನ್ನ ಕಾಣ್ತಾ ಇದೆ. ಇದು ಸ್ವಲ್ಪ ಮಟ್ಟಿಗೆ ಆಶಾದಾಯಕವಾಗಿರುವಂತ ವಿಚಾರ. ಹೀಗೆ ಇದು ಡೌನ್ ಆಗ್ತಾ 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 ಏನಾದ್ರು 10 ಗ್ರಾಮ್ಗೆ 1 ಲಕ್ಷದ ಆಸುಪಾಸಿಗೆ ಬಂದ್ರೆ, ಈಗ 10 ಗ್ರಾಮ್ಗೆ ಎಷ್ಟು 1,38,000 ಆಸುಪಾಸಿಗಿದೆಯಲ್ಲ, ಅದೇನಾದ್ರೂ 1 ಲಕ್ಷದ ಆಸುಪಾಸಿಗೆ ಬಂದ್ಬಿಟ್ರೆ ಎಲ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಆಗುತ್ತೆ, ಎಲ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಖುಷಿ ಆಗುತ್ತೆ. ಈಗ 2 ರೀತಿಯಲ್ಲಿ ಇಲ್ಲಿ ನಿಮಗೆ ಅಂದ್ರೆ ಚಿನ್ನದ ಬೆಲೆ ಕುಸಿತ ಕೊಂಡುಕೊಳ್ಳುವವರಿಗೆ ಖುಷಿ ವಿಚಾರ. ಯಾರ್ಯಾರು ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡಿದ್ರು, ಚಿನ್ನದ ಬೆಲೆ ಚೆನ್ನಾಗಿ ಹೋಯ್ತು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಈಗ ಆತಂಕ ಶುರುವಾಗ್ಬಿಟ್ಟಿದೆ. ಹೀಗೆ ರೇಟ್ ಬೀಳೋದಕ್ಕೆ ಶುರುವಾಗ್ಬಿಟ್ರೆ ನಮ್ಮ ಕತೆ ಏನು ಎನ್ನುವಂತ ರೀತಿಯಲ್ಲಿ ಇದು ಸದ್ಯದ ಟ್ರೆಂಡ್ ಚಿನ್ನಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ನಾವು ಬೆಳ್ಳಿಯ ಬೆಲೆಯ ವಿಚಾರವನ್ನು ನೋಡೋಣ. ಒಂದು ವೇಳೆ ಬೆಳ್ಳಿಯೂ ಕೂಡ ವಿಪರೀತ ಎನ್ನುವ ಹಂತಕ್ಕೆ ಹೋಗಿತ್ತು. ಯಾರು ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ ಬೆಳ್ಳಿ ಈ ಪರಿಯಾದಂಥ ರೇಟ್ಗೆ ಹೋಗಬಹುದು ಅಂತ ಹೇಳಿ. ಲೆಕ್ಕಾಚಾರ ಎಲ್ಲಿವರೆಗಿತ್ತು ಅಂದ್ರೆ 8 ಲಕ್ಷಕ್ಕೆ ಏನಾದ್ರು ರೀಚ್ ಆಗ್ಬಿಟ್ರೆ ಕಷ್ಟ ಅಂತ ಹೇಳಿ ಕೆಜಿಗೆ. ಯಾಕೆ ಬೆಳ್ಳಿ ಬೆಲೆ ಜಾಸ್ತಿ ಆಯ್ತು ಅಂದ್ರೆ, ಮುಂಚೆ ಏನ್ ಮಾಡ್ತಾ ಇದ್ವಿ ಅಂದ್ರೆ ಬೆಳ್ಳಿಯನ್ನ ಈ ಅಂದ್ರೆ ದೇವ್ರ ಪೂಜೆಯ ದೀಪ ಇಂಥದ್ದೆಲ್ಲ ಕೂಡ ಬೆಳ್ಳಿ ನಾವು ಬಳಸ್ತಾ ಇದ್ವಿ. ಆದ್ರೆ ಬರ್ತಾ ಬರ್ತಾ ಏನಾಗ್ಬಿಡ್ತು ಅಂದ್ರೆ ಈ ಇಂಡಸ್ಟ್ರಿಯಲ್ಲಿ ವಿಪರೀತವಾದಂಥ ಡಿಮ್ಯಾಂಡ್ ಬಂತು. ಬೇರೆ ಬೇರೆ ಕಾರಣಗಳಿಗಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್, ಇವಿ ಅವುಗಳಿಗೆ ಬೇರೆ ಬೇರೆಗಳಿಗೆ ಬೆಳ್ಳಿಯನ್ನು ಬಳಸೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಯಾವಾಗ ಇಂಡಸ್ಟ್ರಿಯಲ್ಲಿ ಡಿಮ್ಯಾಂಡ್ ಬರೋದಕ್ಕೆ ಶುರುವಾಯಿತು, ಬೆಳ್ಳಿಯ ಬೆಲೆಯೂ ಕೂಡ ವಿಪರೀತ ಎನ್ನೋದಕ್ಕೆ ಶುರುವಾಗ್ಬಿಡ್ತು. ಇಲ್ಲಿ ಏನಾಗ್ಬಿಡ್ತು ಅಂದ್ರೆ ಒಂದಷ್ಟು ಜನ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡ್ತಿರೋರು ಬೆಳ್ಳಿ ಗಟ್ಟಿ ಮೇಲೆ ಹೂಡಿಕೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಅವರಿಗಂತೂ ಅತಿ ದೊಡ್ಡ ಶಾಕ್ ಎದುರಾಗ್ಬಿಟ್ಟಿದೆ. ಕಾರಣ ಹೆಚ್ಚು ಕಡಿಮೆ 3 ದಿನದಲ್ಲಿ 1,20,000 ಬೆಲೆ ಢಮಾರ್ ಇಳಿಕೆ ಆಗಿಬಿಟ್ಟಿದೆ. ಈಗ ಬೆಳ್ಳಿಯ ಬೆಲೆಯ ವಿಚಾರಕ್ಕೆ ನಾವು ಬರ್ತಾ ಹೋಗೋಣ. ಎಷ್ಟು ಇಳಿಕೆ ಆಗಿದೆ ಏನು ಎತ್ತ ಅಂತ ಹೇಳಿ. ಹೆಚ್ಚು ಕಡಿಮೆ 3 ದಿನದಿಂದ ಇಳಿಕೆ ಆಗ್ತಾನೆ ಇದೆ. ಜನವರಿ 29 10 ಗ್ರಾಮ್ಗೆ 4,100 ಇತ್ತು, ಕೆಜಿಗೆ 4,10,000 ಇತ್ತು. ಜನವರಿ 30 ಬಂದಾಗ 3,95,000, 3,950 ಇತ್ತು. ಈಗ ಫೆಬ್ರವರಿ 2 ಅಂತ ಬಂದಾಗ 3,10,000 ಗ್ರಾಮ್ಗೆ 3,000 ಬಂದಿದೆ. ಅದು ಇನ್ನೂ ಇಳಿಕೆ ಆಗಬಹುದು ಎನ್ನುವ ರೀತಿಯಲ್ಲಿ ತಜ್ಞರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇದು ಬೆಳ್ಳಿಯ ದರದ ವಿಚಾರ. ಈಗ ಮತ್ತೊಂದು ಪಾರ್ಟ್ಗೆ ಬರೋಣ. ಯಾಕೆ ಚಿನ್ನ ಬೆಳ್ಳಿ ದರ ಜಾಸ್ತಿ ಆಯ್ತು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ನಮ್ಮಲ್ಲಿ ಎಲ್ಲವನ್ನೂ ಕೂಡ ಡಿಸೈಡ್ ಮಾಡೋದು ಅಮೆರಿಕದ ಒಂದಷ್ಟು ನಿರ್ಧಾರ ಅಥವಾ ಅಮೆರಿಕದ ಎಕಾನಮಿ ಎಲ್ಲವೂ ಕೂಡ ಇಡೀ ಜಗತ್ತಿನ ಮೇಲೆ ಅದು ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಏನಾಗ್ಬಿಡ್ತು ಅಂದ್ರೆ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು ಅಂದ್ರೆ ಡಾಲರ್ ನಲ್ಲಿ ರಿಸರ್ವ್ ಮಾಡ್ತಾ ಇದ್ರು ಅಥವಾ ಡಾಲರ್ ನಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದ್ರು. ಆದ್ರೆ ಬರ್ತಾ ಬರ್ತಾ ಟ್ರಂಪ್ ಹುಚ್ಚಾಟದ ನಿರ್ಧಾರಗಳಿಂದಾಗಿ, ಟ್ರಂಪ್ ಟ್ಯಾರಿಫ್ ನಿರ್ಧಾರ, ಇರಾನ್ ಮೇಲಿನ ಯುದ್ಧದ ಭೀತಿ ಅಥವಾ ಟ್ರಂಪ್ ಬೇರೆ ಬೇರೆ ಒಂದಷ್ಟು ಡಿಸಿಷನ್ಗಳೆಲ್ಲವೂ ಕೂಡ ಇತ್ತಲ್ಲ, ಅದು ಡಾಲರ್ ಮೇಲೆ ಇಂಪ್ಯಾಕ್ಟ್ ಮಾಡೋದಕ್ಕೆ ಶುರುವಾಯಿತು. ಡಾಲರ್ ವೀಕ್ ಆಗೋದಕ್ಕೆ ಶುರುವಾಯಿತು. ಜನ ಡಾಲರ್ ಮೇಲೆ ಆಸಕ್ತಿಯನ್ನ ಕಳ್ಕೊಂಡ್ರು. ಜನ ಭಾವಿಸೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ, ಮುಂದೆ ಹೋಗ್ತಾ ಹೋಗ್ತಾ ಡಾಲರ್ ಇನ್ನಷ್ಟು ವೀಕ್ ಆಗ್ಬಹುದು, ನಾವೇನಾದ್ರೂ ಡಾಲರ್ ನಲ್ಲಿ ರಿಸರ್ವ್ ಇಡೋದಕ್ಕೆ ಶುರು ಮಾಡ್ಕೊಂಡ್ರೆ ನಮಗೆ ಹೊಡೆತ ಬೀಳೋದಕ್ಕೆ ಶುರುವಾಗ್ಬಿಡ್ಬೋದು ಅಂತ ಹೇಳಿ ಜನ ಡಾಲರ್ ಇಂದ ದೂರ ಬಂದ್ಬಿಟ್ರು. ಡಾಲರ್ಗೆ ಇದ್ದಂತ ಆಲ್ಟರ್ನೇಟಿವ್ ಆಪ್ಷನ್ ಯಾವುದು ಅಂದ್ರೆ ಅದು ಚಿನ್ನ. ಜನ ಇದ್ದಕ್ಕಿದ್ದ ಹಾಗೆ ಚಿನ್ನದ ಮೇಲೆ ವಿಪರೀತ ಹೂಡಿಕೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಚಿನ್ನದಲ್ಲಿ ರಿಸರ್ವ್ ಅನ್ನ ಇಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಹಾಗೆ ಸೆಂಟ್ರಲ್ ಬ್ಯಾಂಕ್ಗಳು, ಕೇಂದ್ರ ಬ್ಯಾಂಕ್ಗಳು ಅಂತ ಏನ್ ಕರಿತೀವಿ, ಅವರು ಕೂಡ ವಿಪರೀತ ಚಿನ್ನವನ್ನ ತಗೊಂಡು ರಿಸರ್ವ್ ಇಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಇದ್ದಕ್ಕಿದ್ದ ಹಾಗೆ ಡಾಲರ್ ವೀಕ್ ಆಯ್ತು, ಚಿನ್ನ ವಿಪರೀತ ಸ್ಟ್ರಾಂಗ್ ಆಗೋದಕ್ಕೆ ಶುರುವಾಯಿತು, ಚಿನ್ನದ ಬೆಲೆ ವಿಪರೀತ ಆಗೋದಕ್ಕೆ ಶುರುವಾಯಿತು. ಯಾವಾಗ ಚಿನ್ನಕ್ಕೆ ಈ ಪರಿಯಾದಂಥ ಡಿಮ್ಯಾಂಡ್ ಬರೋದಕ್ಕೆ ಶುರುವಾಗಿಬಿಡುತ್ತೋ ಚಿನ್ನದ ಬೆಲೆ ಜಾಸ್ತಿ ಆಯಿತು. ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದಷ್ಟು ಏರುಪೇರು ಆಗ್ತಿದ್ದು ಇವೆಲ್ಲವೂ ಕೂಡ ಚಿನ್ನದ ಬೆಲೆ ಮೇಲೆ ಇಂಪ್ಯಾಕ್ಟ್ ಮಾಡೋದಕ್ಕೆ ಶುರುವಾಗ್ಬಿಡ್ತು. ಹೀಗಾಗಿ ಚಿನ್ನ ನಮ್ಮ ಯಾರ ಕೈಗೂ ಸಿಗದೆ
ಮೇಲೆ ಹೋಗೋದಕ್ಕೆ ಶುರುವಾಗ್ಬಿಟ್ಟಿತ್ತು. ಬೆಳ್ಳಿ ವಿಚಾರ ನಿಮ್ಗೆ ಆಗ್ಲೇ ಹೇಳಿದೆ ನಾನು, ಇಂಡಸ್ಟ್ರಿಯಲ್ಲಿ ಡಿಮ್ಯಾಂಡ್ ಇದ್ದಂತ ಕಾರಣಕ್ಕಾಗಿ ಅದು ಕೂಡ ಒಂದಷ್ಟು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇಂಪ್ಯಾಕ್ಟ್ ಮಾಡೋದಕ್ಕೆ ಶುರುವಾಯಿತು. ಜನ ಚಿನ್ನದ ಗಟ್ಟಿ ಮೇಲೂ ಕೂಡ ಹೂಡಿಕೆಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟು ಬೆಳ್ಳಿ ಗಟ್ಟಿ ಮೇಲೆ, ಹೀಗಾಗಿ ಬೆಳ್ಳಿಯ ಬೆಲೆಯೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಯಿತು. ಈಗ ನೆಕ್ಸ್ಟ್ ಪಾರ್ಟ್ಗೆ ಬರೋಣ. ಯಾಕೆ ಚಿನ್ನ ಬೆಳ್ಳಿ ಬೆಲೆ ಈಗ ಬಿದ್ದು ಹೋಗ್ತಾ ಇದೆ, ಮುಂದೆ ಏನಾಗುತ್ತೆ, ವಿಶ್ಲೇಷಕರು ಏನು ಹೇಳ್ತಿದ್ದಾರೆ, ಆ ವಿವರವನ್ನು ಗಮನಿಸ್ತಾ ಹೋಗೋದಾದ್ರೆ ಏನಾಗ್ಬಿಡ್ತು, ಮತ್ತೊಮ್ಮೆ ಇದಕ್ಕೆ ದೊಡ್ಡ ಕಾರಣವೇ ಅಮೆರಿಕ. ಒಂದು ಅಮೆರಿಕದಲ್ಲಾದಂಥ ಬದಲಾವಣೆ ಏನಪ್ಪಾ ಅಂದ್ರೆ, ಫೆಡರಲ್ ರಿಸರ್ವ್ ಬ್ಯಾಂಕ್ ಅಂತ ಏನು ಕರಿತೀವಿ, ಆ ಬ್ಯಾಂಕ್ಗೆ ಕೆವಿನ್ ವಾರ್ಶ್ ಎನ್ನುವಂತ ವ್ಯಕ್ತಿಯನ್ನ ಮುಖ್ಯಸ್ಥರನ್ನಾಗಿ ಇದೀಗ ನಾಮನಿರ್ದೇಶನವನ್ನ ಮಾಡಿದ್ದಾರೆ. ಅವರು ಮುಖ್ಯಸ್ಥರಾಗಿ ಬರ್ತಾ ಇದ್ದಾರೆ. ಕೆವಿನ್ ವಾರ್ಶ್ ಯಾರು ಅಂದ್ರೆ, ಅಮೆರಿಕ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾಗ ಅಮೆರಿಕವನ್ನ ಕೈ ಹಿಡಿಯುವಂತ ಕೆಲಸವನ್ನ ಮಾಡಿದಂಥವ್ರು, ಹಾಗೆ ಈ ಎಕಾನಮಿ ವಿಚಾರದಲ್ಲಿ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳುವಂಥವ್ರು. ಹಾಗೆ ಎಲ್ಲರಲ್ಲೂ ಕೂಡ ಒಂದು ನಿರೀಕ್ಷೆ ಇದೆ, ಡಾಲರ್ ವೀಕ್ ಆಗೋದಕ್ಕೆ ಬಿಡೋದಿಲ್ಲ ಅವರು, ಇನ್ನಷ್ಟು ಡಾಲರ್ ಅನ್ನ ಸ್ಟ್ರಾಂಗ್ ಮಾಡ್ತಾ ಹೋಗ್ತಾರೆ ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಕೆವಿನ್ ವಾರ್ಶ್ ಬಗ್ಗೆ ಇಡೀ ಜಗತ್ತಿಗೆ ಒಂದು ವಿಶೇಷವಾದಂತ ನಂಬಿಕೆ. ಹೀಗಾಗಿ ಕೆವಿನ್ ವಾರ್ಶ್ ಬರ್ತಾ ಇದ್ದ ಹಾಗೆ ಡಾಲರ್ ಕಡೆಗೆ ಜನ ಮತ್ತೆ ಶಿಫ್ಟ್ ಆಗೋದಿಕ್ಕೆ ಶುರುವಾಗ್ಬಿಟ್ರು. ಜನ ಚಿನ್ನವನ್ನ ಬಿಟ್ರು, ಮತ್ತೆ ಡಾಲರ್ ಕಡೆಗೆ ಹೋಗೋದಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಯಾಕಂದ್ರೆ ಡಾಲರ್ ಸ್ಟ್ರಾಂಗ್ ಆಗ್ತಿದೆ ಅಂತ ಹೇಳಿ. ಹೀಗಾಗಿ ಡಾಲರ್ ಮೇಲೆ ಹೂಡಿಕೆ ಜಾಸ್ತಿ ಆಯ್ತು, ಚಿನ್ನ ಸಹಜವಾಗಿ ಕೆಳಗಡೆ ಬೀಳೋದಿಕ್ಕೆ ಶುರುವಾಗಿ ಬಿಡ್ತು. ಇನ್ನೊಂದೇನಾಯ್ತಪ್ಪ ಅಂದ್ರೆ, ಮಾರ್ಕೆಟ್ ನಲ್ಲೂ ಕೂಡ ಚಿನ್ನಕ್ಕೆ ಡಿಮ್ಯಾಂಡ್ ಕಡಿಮೆ ಆಗಿಬಿಡ್ತು. ಜನ ಅಂದ್ರೆ ಅಷ್ಟು ರೇಟ್ ಆದಾಗ ಜನ ಸಹಜವಾಗಿ ಚಿನ್ನದಿಂದ ಸ್ವಲ್ಪ ಮಟ್ಟಿಗೆ ದೂರ ಉಳಿಬಿಟ್ರು. ಇನ್ನೊಂದು ಇಂಪ್ಯಾಕ್ಟ್ ಆಗಿದ್ದೇನಪ್ಪಾ ಅಂದ್ರೆ, ನಮ್ಮ ದೇಶವನ್ನೇ ತೆಗೆದುಕೊಂಡ್ರೆ ಮನೆಯ ಒಳಗಡೆ ಟನ್ ಗಟ್ಟಲೆ ಚಿನ್ನ ಇದೆ. ಆ ಚಿನ್ನ ಎಲ್ಲವೂ ಕೂಡ ಹೊರಗಡೆ ಬರೋದಕ್ಕೆ ಶುರುವಾಯಿತು. ಒಳ್ಳೆ ರೇಟ್ ಇದೆ ಅಂತ ಹೇಳಿ ಜನ ಮಾರೋದಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಹೀಗಾಗಿ ಏನಾಯ್ತು ಅಂದ್ರೆ, ಮಾರ್ಕೆಟ್ಗೆ ಚಿನ್ನದ ಸಪ್ಲೈ ಜಾಸ್ತಿ ಆಯಿತು, ಡಿಮ್ಯಾಂಡ್ ಕಡಿಮೆ ಆಯಿತು, ಸಹಜವಾಗಿ ಚಿನ್ನದ ರೇಟ್ ಕುಸಿಯೋದಕ್ಕೆ ಶುರುವಾಯಿತು. ಹಾಗಾದ್ರೆ ಮುಂದೇನು, ನಾನೊಬ್ರು ಎಕ್ಸ್ಪರ್ಟ್ ಅನ್ನ ಮಾತಾಡಿಸ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಅವ್ರು ಹೇಳೋ ಪ್ರಕಾರ ಹೆಚ್ಚು ಕಡಿಮೆ ಇನ್ನೂ 10% ಅಷ್ಟು ಚಿನ್ನದ ರೇಟ್ ಕುಸಿಯುವಂತ ಸಾಧ್ಯತೆ ಇದೆ. ಈಗ ಹೆಚ್ಚು ಕಡಿಮೆ 10 ಗ್ರಾಮಿಗೆ 1,35,38 ಆಸುಪಾಸಿನಲ್ಲಿ ಇದೆಯಲ್ಲ, ಅದು ಬರ್ತಾ ಬರ್ತಾ 1,20,000 ಬಂದು ನಿಂತ್ಕೊಳ್ಬಹುದು. ಅಲ್ಲಿಗೆ ಅದು ಸ್ಟೇಬಲ್ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಈ ಅಪ್ಸ್ ಅಂಡ್ ಡೌನ್ಸ್ ಇದೆಯಲ್ಲ, ಹೆಚ್ಚು ಕಡಿಮೆ 1 ತಿಂಗಳ ಕಾಲ ಹೀಗೆ ಮುಂದುವರಿಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನೇ ಅಂದ್ರೂ ಕೂಡ ಅನಿಶ್ಚಿತತೆ ಅಂತ ಏನು ಕರಿತೀವಿ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಅದು ಸ್ಟೇಬಲ್ ಆಗ್ತಾ ಇದ್ದ ಹಾಗೆ ಚಿನ್ನದ ಬೆಲೆಯೂ ಕೂಡ 1,20,000 ಬಂದು ಅದು ಸ್ಟೇಬಲ್ ಆಗಿಬಿಡುತ್ತೆ. ಅದಾದ ಬಳಿಕ ಅಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಆಗಬಹುದು ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. 1,00,000ಕ್ಕಿಂತ ಕಡಿಮೆ ಆಗಬಹುದು ಎನ್ನುವಂತ ನಿರೀಕ್ಷೆ ಇತ್ತಲ್ಲ, ಆ ನಿರೀಕ್ಷೆ ನಿಜ ಆಗೋ ಸ್ವಲ್ಪ ಕಷ್ಟ ಅಂತ ಕಾಣುತ್ತೆ. 1,70,000 ಹೋಗಿತ್ತಲ್ಲ, ಅದು ಈಗ 1,20,000 ಬಂದು ನಿಂತ್ಕೊಳ್ಬಹುದು ಎನ್ನುವಂತ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಡೀಟೇಲ್ ಅನ್ನ ಹೇಳಿ ನಾವು ವಿಡಿಯೋವನ್ನ ಮುಗಿಸ್ತೇನೆ ನೋಡಿ. ಈ ಒಂದು ಕಾಲದಲ್ಲಿ ಚಿನ್ನದ ಬೆಲೆ ಯಾವ ರೀತಿಯಾಗಿತ್ತು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, 1947ರಲ್ಲಿ 88 ರೂಪಾಯಿ ಇತ್ತು. 1,000 ಕ್ರಾಸ್ ಆಗೋದು ಯಾವಾಗ ಅಂದ್ರೆ, ಅದು 1979 ಸಂದರ್ಭದಲ್ಲಿ. ಈಗ ರೀಸೆಂಟ್ ಡೇಟನ್ನು ನಾವು ನೋಡಿದ್ರೆ, ಅಂದ್ರೆ ರೀಸೆಂಟ್ ರೇಟನ್ನು ನೋಡಿದ್ರೆ 2019ರಲ್ಲಿ 35,000 ಇತ್ತು, 2020ರಲ್ಲೂ ಕೂಡ 48,000 ಇತ್ತು, 2022ರಲ್ಲಿ 52,000 ಇತ್ತು, 2023ರಲ್ಲಿ 65,000 ಇತ್ತು. ಈಗ ನೋಡಿದ್ರೆ ದಿಢೀರ್ 1,70,000 ಹೋಗಿಬಿಟ್ಟಿತ್ತು. ಬಂಧುಗಳ, ಒಟ್ಟಾರೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.